ಎಷ್ಟು ಗಂಟೆ ಬಂದದ್ದು ಅಷ್ಟು ಗಂಟೆ ನಮ್ಮ ಹತ್ರ ಒದ್ದಾಡಬೇಕು. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್, ಬಿಂದುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಡೈಲಿ ರ್ಯಾಂಡಮ್ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ. ಮತ್ತು ಇವತ್ತು ಸಂತೆಗೆ ಹೋಗಬೇಕು. ನಮ್ಮೂರು ಬಂದು ಭದ್ರಾವತಿ. ಇಲ್ಲಿ ವೀಕ್ಲಿ ಒನ್ಸು ಸಂತೆ ನಡೆಯುತ್ತೆ. ಅಂದರೆ ಭಾನುವಾರ ಸಂತೆ ನಡೆಯುತ್ತೆ. ಸಂತೆಯಲ್ಲಿ ಯಾವ ಥರ ಅಂದರೆ ತರಕಾರಿ, ಹಣ್ಣು, ಸೊಪ್ಪು, ಹೂವು, ದಿನಸಿ ಸಾಮಾನು ಎಲ್ಲ ಥರದ್ದು ಸಿಗುತ್ತೆ. ಅಲ್ಲಿಗೆ ಹೋಗಬೇಕು. ಡೈಲಿ ಇವತ್ತಿನ ಇಡೀ ದಿನ ಏನೇನು ನಡೆಯುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಮೈ ಹೌಸ್. ನಮ್ಮ ಮನೇಲಿ 2 ಹಸು ಇದೆ. ಅದಕ್ಕೆ ನಮ್ಮಮ್ಮ ಡೈಲಿ ಹುಲ್ ಕುಯ್ಕೊಂಡು ಬರ್ತಾರೆ. ಅಂದರೆ ಮಳೆಗಾಲದಲ್ಲಿ ಮಾತ್ರ. ಯಾವ ಹಸು ಇದೆ ಅಂತ ತೋರಿಸ್ತೀನಿ, ಬನ್ನಿ. ಇವಳ ಹೆಸರು ಕೆಂದಿ ಅಂತ ತರಿಸಿ ನಮ್ಮ ಬಗ್ಗೆ ನೋಡ್ತಾರೆ. ಇನ್ನೊಬ್ಳು ಇಲ್ಲಿದ್ದಾಳೆ, ಇಲ್ಲಿ ಕಾಣಿಸಿಲ್ಲ. ಮಮ್ಮಿ, ಇವಳ ಹೆಸರು ಪುಟ್ಮಲಿ. ಅವಳು ಮುಟ್ಟಿಸ್ಕೊಳಲ್ಲ, ಇವಳು ಮಾತ್ರ ಮುಟ್ಟಿಸ್ಕೊಳ್ಳೋದಷ್ಟೇ. ಬನ್ನಿ ಸಿಗೋಣ. ತುಂಬ ಹೊಟ್ಟೆ ಹಶ್ವಾಗ್ತಿದೆ. ರೊಟ್ಟಿ ಇನ್ನು ಇವಾಗ ಮಾಡ್ತೀಯಾಳೆ. ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ. ನಮ್ಮನೇಲಿ ಒಟ್ಟಿದ್ದಾಳೆ ಸುಬ್ಬಿ, ಅವಳನ್ನು ತೋರಿಸ್ತೀನಿ. ಹಾಯ್ ಸಿಬ್ಬು. ಹಾಯ್ ಹಾಯ್. ಸೆಕೆಂಡ್ ಕೊಡು. ಯಾವ ಥರ ರೊಟ್ಟಿ ಮಾಡೋದಂತ ತೋರಿಸ್ತೀನಿ, ಬನ್ನಿ. ನನಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ. ರೊಟ್ಟಿನ ಇಷ್ಟು ಅಗಲ ಮಾಡಿಕೊಂಡೆ ಆಮೇಲೆ ಈ ಥರ ಅರದ್ಬಿಟ್ರೆ ಅಕ್ಕಿ ರೊಟ್ಟಿ ರೆಡಿ ಆಗಿಬಿಡುತ್ತೆ. ಇದನ್ನೆತ್ತಿ ತಗದ್ಮೇಲೆ ಹಾಕಿದ್ರೆ ಬೇಯಿಸಿದ್ರೆ ಮುಗಿ. ಚಟ್ನಿ ಬೆಳಗ್ಗೆನೆ ಮಾಡಿಟ್ಟಿದ್ದೀನಿ. ರೊಟ್ಟಿ ಒಂದು ಚೆಕ್ಕೊಂಡ್ರೆ ಇವಾಗ ಸಂತೆಗೆ ಎಂಟ್ರಿ ಆಗಿದ್ದೀವಿ. ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಬಾಗುರು ನೀವೇ ನೋಡ್ತಿದ್ದೀರಲ್ಲ ಸಂತೆ ಯಾವ ರೀತಿ ಕಟ್ಟಿದ್ದಾರೆ ಅಂತ. ಒಂದು ಕಡೆ ಹಣ್ಣು, ಒಂದು ಕಡೆ ತರಕಾರಿ, ಒಂದು ಕಡೆ ದಿನಸಿ ಐಟಮು, ಇದೇ ರೀತಿ ಎಲ್ಲ ಥರದ್ದು ಸಿಗುವಂಥದ್ದೇ ಸಂತೆಯಲ್ಲಿ. ಈ ಭಾನುವಾರ ಯಾಕೋ ರಶ್ ಇರಲಿಲ್ಲ. ಮಳೆ ಕೂಡ ಕಡಿಮೆ ಇತ್ತು, ಬಿಸಿಲಿತ್ತು. ನಾವು ಹೋಗಿದ್ದ ಟೈಮ್ ಬೇರೆ 12 o'clock. 12 ಗಂಟೆಯಲ್ಲಿ ಜನ ಕಡಿಮೆ ಇರ್ತಾರೆ. ಈವ್ನಿಂಗ್ ಟೈಮ್ ಜನ ಜಾಸ್ತಿ, ಯಾಕಂದರೆ ಈವ್ನಿಂಗ್ ಟೈಮ್ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಹಾಗಾಗಿ ಈವ್ನಿಂಗೇ ಜಾಸ್ತಿ ಜನ ಬರೋವಂಥದ್ದು. ನಾವು ತರಕಾರಿ, ಹಣ್ಣು, ಹೂವು ಎಲ್ಲ ತೊಗೊಳ್ಳೋಷ್ಟೊತ್ತಿಗೆ 1 ವಾರ ಆಯಿತು. ಅಲ್ಲಿ ತೊಗೊಂಡು ನಾವು ಡೈರೆಕ್ಟ್ ರೈಲ್ವೆ ಸ್ಟೇಷನ್ನಿಗೆ ಹೋದ್ವಿ. ಎರಡು ಕೆಜಿ ಬಂತ ಬೆಳ್ಳುಳ್ಳಿ ಇಲ್ಲ. ಬೆಳ್ಳುಳ್ಳಿ ಎಷ್ಟಣ್ಣ? 20 ರೂಪಾಯಿ. ಎಲ್ಲ ಅದು ಬಾಳೆಹಣ್ಣು ಕೊಡು ನನಗೆ. ಇದ್ರೊಳಗೆ ಹಾಕು. ರೈಲ್ವೆ ಸ್ಟೇಷನ್ಗೆ ಯಾಕೆ ಹೋದೆ ಅಂದರೆ ಮನು ಬರ್ತಿದ್ರು ಭಾನುವಾರ, ಹಾಗಾಗಿ ಅವ್ರನ್ನ ಕರ್ಕೊಂಡು ಬರೋಣ ಅಂತ ಹೋದೆ. ಅಮ್ಮ ಆಟೋದಲ್ಲಿ ಹೋದರು, ನಾವು ಗಾಡಿಲೇ ಮನೆಗೆ ಬಂದಿದ್ದಾಯಿತು.
ಏನು ಸಮಾಚಾರ? ಏನು ಸಮಾಚಾರ? ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಮ್ಮನ ಫ್ರೆಂಡ್ ಮನೆಗೆ ಹೋದ್ವಿ. ಅಮ್ಮನ ಫ್ರೆಂಡ್ ಮನೆಗೆ ಯಾಕೆ ಹೋದ್ವಿ ಅಂದರೆ ಅವ್ರು ನಮ್ಮನ್ನು ಊಟಕ್ಕೆ ಕರೆದಿದ್ರು. ಮದುವೆ ಆಗಿ ಹೊಸದ್ರಲ್ಲಿ ಎಲ್ಲರ ಮನೇಲೂ ಊಟಕ್ಕೆ ಕರೀತಾರಲ್ಲ, ಅದೇ ರೀತಿ ನಮಗೂ ಊಟಕ್ಕೆ ಕರೆದಿದ್ರು. ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಕೂತ್ಕೊಂಡು ಬಂದಿದ್ದಾಯಿತು. ಏನಿಲ್ಲ, ನಮ್ಗೆ ಎಷ್ಟು ಗಂಟೆ ಬಂದದ್ದು ಅಷ್ಟು ನಮ್ಮ ಹತ್ರ ಒದ್ದಾಡಬೇಕು. ಅದನ್ನ ಅವಾಗ ಫಸ್ಟ್ ಬಂದಿದ್ದು ಗೊತ್ತಾಗಿಲ್ಲ. ಅಲ್ಲಿ ಬಾಯಿರೋದೇ ನೋಡಿ, ಇದೊಂದು ಕಡಿಮೆ ಕುದಿಬೇಕಾಯ್ತಲ್ಲ, ಅದು ಅಲ್ಲಿಂದ ಬಿಟ್ಟು ಈಗ ಸಂಪ್ರದಾಯ ಸುಮ್ಮನೆ ಇಸ್ಕೊಂಡಿದ್ಯಾ? ಇದಕ್ಕೆ ಕೊಡ ಒಳ್ಳೆ ಡಬಲ್ ಮಾಡ್ಕೊಡಕ್ಕೆ ಏನು ಮುಂದೆ ಎಷ್ಟು ಮಾತಾಡಿಯಾ? ಈಗ ಎಷ್ಟು ಸಿಕ್ಕಲ್ಲ ನಮಗೆ. ನಮಸ್ಕಾರ ಅಂಕಲ್ ಎಲ್ಲರಿಗೂ ಒಂದೇ ಇವ್ರು ಇದ್ರ ದಿವಸ ಸುಖವಾಗಿದ್ರಪ್ಪ, ಇಬ್ರು ಚೆನ್ನಾಗಿ ತಪ್ಪು ಯಾವ್ದಿದ್ರು ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ಸಿಕ್ಕಾಪಟ್ಟೆ ಚಳಿ ಕೂಡ ಆಗ್ತೈತೆ. ಆದರೂ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಿದ್ದೀವಿ. ಈ ಚಳಿಲಿ ಐಸ್ ಕ್ರೀಮ್ ತಿನ್ನೋ ಹುಚ್ಚಾಟ ನಮಗೂ ಒಂಥರ. ಇವಾಗ ಮಳೆ ಬರ್ತಾ ಇಲ್ಲ, ಬಟ್ ಬೆಳಗಿಂದ ಮಳೆ ಬರ್ತಿತ್ತು. ಅಲ್ಲಿಂದ ಈವ್ನಿಂಗ್ ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಹೊರಟಿದ್ವಿ. ನನಗೆ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಿತ್ತು. ಹಾಗಾಗಿ ಫೇಮಸ್ ಕೆಫೆಗೆ ಹೋಗಿದ್ವಿ. ಅಲ್ಲಿ ಫೇಮಸ್ ಐಸ್ ಕ್ರೀಮ್ ಸಿಗುತ್ತೆ, ಅದು ಗಡ್ಬಡ್ ಐಸ್ ಕ್ರೀಮ್ ನನ್ನ ಫೇವ್ರೇಟ್ ಅದು. ಹಾಗಾಗಿ ಅಲ್ಲಿಗೆ ಹೋಗಿ ಐಸ್ ಕ್ರೀಮ್ ತಿಂದು ಆಮೇಲೆ ಆಷಾಢ ಮಾಸ ಅಲ್ವಾ, ಏನಾದರೂ ಆಫರ್ ಬಿಟ್ಟಿರ್ತಾರೆ ಅಂತ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ವಿಶಾಲ್ ಮಾರ್ಟಲ್ಲಂತೂ ಒಳ್ಳೊಳ್ಳೆ ಆಫರ್ ಬಿಟ್ಟಿದ್ರು. ನಾನೊಂದು 3-4 ಡ್ರೆಸ್ಗಳು ತೊಗೊಂಡೆ, ಅವರು ಕೂಡ ಡ್ರೆಸ್ ತೊಗೊಂಡ್ರು. ಮತ್ತು ಮೇಲ್ಗಡೆ ದಿನಸಿ ಐಟಮ್ ಕೂಡ ಆಫರ್ಗಳಿತ್ತು. ಕೆಳಗಡೆ ಬಟ್ಟೆ, ಮೇಲ್ಗಡೆ ದಿನಸಿ ಐಟಮ್ಸ್ಗಳಿತ್ತು. ಚೆನ್ನಾಗಿತ್ತು ಆಫರ್ ಅಂತೂ. ನೀವಂತೂ ಮಿಸ್ ಮಾಡ್ದಂಗೆ ಹೋಗಿ ಬನ್ನಿ ಒಂದ್ಸಲಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎಲ್ಲ ಹೊರಟಿದ್ದೀವಿ. ನಿನ್ನೆ ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಬಿಸಿ ಇದ್ವಿ, ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ಎದ್ದು ರೆಡಿಯಾಗಿ ಅಲ್ಲಿ ಹಿಡನ್ ಪ್ಲೇಸಿಗೆ ಹೋಗ್ತಿದ್ದೀವಿ. ಹಿಡನ್ ಪ್ಲೇಸ್ ಎಲ್ಲ ನಾರ್ಮಲ್ಲು, ಇಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಲ್ಲಿಗೆ ಹೋಗಿನೇ ತೋರಿಸ್ತೀವಿ ಆಯಿತಾ. ಒಂದು ಹಿಡನ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಅಂದರೆ ಹಿಡನ್ ಪ್ಲೇಸ್ ಅಲ್ಲ, ಅದು ಫೇಮಸ್ ಜೋಗ್ ಫಾಲ್ಸಿಗೆ ಹೊರಟಿದ್ವಿ. ನಮ್ಮೂರಿಂದ ಅರೌಂಡ್ 4 ಅವರ್ಸ್ ಜರ್ನಿ ಆಗುತ್ತೆ. ನಾವು 4 ಅವರ್ಸು ಬಸ್ಸಲ್ಲೇ ಟ್ರಾವೆಲ್ ಮಾಡಿದ್ವಿ, ಯಾಕಂದರೆ ಓನ್ ವೆಹಿಕಲ್ ತಂದಿರಲಿಲ್ಲ ನಾವು ಇಲ್ಲಿಗೆ. ಮತ್ತು ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರಂತೂ ಹೆವಿ ಕಷ್ಟ ಆಯಿತು. ಹೋಗಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು. ಅಲ್ಲಿಗೆ ಹೋಗಿ ಎಷ್ಟೊತ್ತಿಗೆ ಹೋಗಿ ತಲುಪ್ತೀವೋ ಅಂತ ಫೀಲ್ ಆಯಿತು. ಗೈಸ್ ಫೈನಲಿ ಜೋಗಕ್ಕೆ ಬಂದಿದ್ದೀವಿ. ಹೆಂಗಿದೆ ವೆದರು ಅಂದರೆ ತೋರಿಸಿದ್ದೀನಿ ಅಲ್ಲಿ ನೋಡಿ. ಸಕ್ಕತ್ತಾಗಿದೆ ವೆದರ್, ಮಾತ್ರ ತುಂಬ ಚೆನ್ನಾಗಿದೆ. ಆ ತುದಿಗೆ ಹೋಗ್ಬೇಕು ನಾವಿನ್ನು, ಅಲ್ಲಿದೆಯಲ್ಲ ಅಲ್ಲಿಗೆ ಹೋಗ್ಬೇಕಿನ್ನ. ಬನ್ನಿ ಅಲ್ಲಿಗೆ ಹೋದ್ಮೇಲೆ ಮಾಡ್ತೀನಿ ವಿಡಿಯೋ.
ಪರ್ಸನ್ಗೆ 150 ರೂಪೀಸ್ ತೊಗೊಂಡು ಕರ್ಕೊಂಬಂದರು. ಹಾಫ್ ಆನ್ ಅವರ್ ಟೈಮ್ ಇದೆ, ಇದು ನೋಡ್ಸ್ಕೊಂಡು ಮತ್ತೆ ವಾಪಸ್ ಹೋಗ್ಬೇಕಂತೆ. ವರ್ತ್ ಇದೆಯಾ ಇಲ್ವಾ ಅಂತ ನಾನು ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಆಯಿತಾ. ಹೊರಟಿದ್ದು 10 ಗಂಟೆಗೆ, ಅಲ್ಲಿಗೆ ಸ್ವಲ್ಪ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಅರೌಂಡ್ 3 ಕಿಲೋಮೀಟರ್ಸ್ ಸುತ್ತಾಡಬೇಕಾಗಿತ್ತು. ನಮ್ಮ ಹತ್ರ ಓನ್ ವೆಹಿಕಲ್ ಯಾವುದೂ ಇರಲಿಲ್ಲ, ಹಾಗಾಗಿ ಅಲ್ಲೇ ಒಂದು ವೆಹಿಕಲ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಹೋಗಿದ್ದ ಬಸ್ಸಲ್ಲೇ ಅರೌಂಡ್ 8 to 10 ಮೆಂಬರ್ಸ್ ಬಂದಿದ್ದರು, ಪ್ಲಸ್ ನಾವಿಬ್ಬರು ಟೋಟಲ್ 12 ಮೆಂಬರ್ಸ್ ಇದ್ದೆ. ಪರ್ ಪರ್ಸನ್ಗೆ 200 ರೂಪೀಸ್ ಚಾರ್ಜಸ್ ಮಾಡಿದ್ರು. ಅಲ್ಲೇ ಬಾರ್ಗಿನ್ ಮಾಡಿ 150 ರೂಪೀಸಿಗೆ ಕರ್ಕೊಂಡು ಹೋದರು. ಫಸ್ಟ್ ಫಾಲ್ಸು ರಾಜನ್ ಫಾಲ್ಸು, ಸೆಕೆಂಡ್ ಫಾಲ್ಸು ರಾಣಿ ಫಾಲ್ಸು, ಆ್ಯಂಡ್ ಥರ್ಡ್ ಪ್ಲೇಸು ರಾಜ ರಾಣಿ ರೋರಲ್ ರಾಕೆಟ್ ಎಲ್ಲ ಥರದ್ದು ಫಾಲ್ಸ್ ಬರುತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ರಾಜನ್ ಫಾಲ್ಸು ಚೆನ್ನಾಗಿತ್ತು, ಬಟ್ ಫುಲ್ ಫಾಗ್, ಆ್ಯಂಡ್ ರಾಣಿ ಫಾಲ್ಸ್ ಅಂತೂ ಸಖತ್ತಾಗಿತ್ತು. ನೋಡಿ ಇಲ್ಲಿ ರಾಣಿ ಫಾಲ್ಸಿಗೆ ಹೋಗಿದ್ರಲ್ಲ, ಅದಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಇದು ಮುಂಗಾರು ಮಳೆ ಶೂಟಿಂಗ್ ನಡೀತಲ್ಲ, ಇದೇ ಸ್ಪಾಟಲ್ಲಿ ನಡೆದಿದ್ದಂತೆ. ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ತುಂಬ ಹತ್ತಿರದಿಂದ ನೋಡಿದ್ದಂದರೆ ಇದೊಂದೇ ಫಾಲ್ಸು. ಮತ್ತು ಇದು 150 ಅಡಿ ಕೆಳಗಿದೆ ಅಂತೆ, ಬಿದ್ದರೆ ಏನೂ ಸಿಗಲ್ಲ, ಅಷ್ಟು ಕಾಳ ಇದೆ. ನೋಡೋಕ್ಕೂ ಭಯ ಆಗ್ತಿತ್ತು. ಮತ್ತೇನು ಅಂತಂದರೆ ಇದು 150 ರೂಪೀಸ್ ಕೊಟ್ಟಿದ್ದಕ್ಕೂ ಇದು ಒಂದೇ ಫಾಲ್ಸಲ್ಲಿ, ಇನ್ನು ಬೇರೆ ಯಾವುದೂ ಅಲ್ಲ. ನೆಕ್ಸ್ಟ್ ಹೋಗಿದ್ದು ರಾಜ ರಾಣಿ ರೋರಲ್ ರಾಕೆಟ್ ಎಲ್ಲ ಥರದ್ದು ಫಾಲ್ಸ್ ಬರುತ್ತಲ್ಲ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದರೆ ಎಂಟ್ರಿ ಪ್ರೈಸ್ 20 ರೂಪೀಸು. 20 ರೂಪೀಸ್ ಕೊಟ್ಟಿದ್ದಕ್ಕಾದ್ರೂ ವರ್ತ್ ಅಂತ ಫೀಲ್ ಆಗುತ್ತಾ ಅಂತ ನೋಡಿದ್ರೆ ಏನೂ ಇಲ್ಲ, ಫುಲ್ ಮಂಜು ಕವ್ರ್ಕೊಬಿಟ್ಟಿತ್ತು. ಮತ್ತು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ, ಹಾಗಾಗಿ ಏನೂ ಕಾಣಿಸಲ್ಲ. ಅದರಲ್ಲೂ ಇಷ್ಟು ಜನ ಬಂದಿದ್ದಾರೆ. 20 ರೂಪೀಸ್ ಕೊಟ್ಟಿದ್ದಕ್ಕೂ ವರ್ತ್ ಅಂತ ಫೀಲ್ ಆಗ್ತಿಲ್ಲ ನನಗೆ, ಯಾಕಂದ್ರೆ ಬಂದು ಅಂತ ಫೀಲ್ ಆಗ್ತಿದೆ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಏನಾದರೂ ಕಾಣಿಸುತ್ತಾ ಅಂತ. ಬಟ್ ಮಳೆ ಬಂದು ಫುಲ್ಲು ಸ್ನೋ ಬಂದಿದೆ, ಮಂಜು ಕರ್ಕೊಂಬಿಟ್ಟಿದೆ, ಏನೂ ಕಾಣಿಸಲ್ಲ. ಇಲ್ಲಿಗೆ ಬರೋದು ವೆಸ್ಟು. ರಾಜನ್ ಫಾಲ್ಸಿಗೆ ಹೋಗಿ ರಾಣಿ ಫಾಲ್ಸಿಗೆ ಹೋಗಿ, ಬಟ್ ಇಲ್ಲಿಗೆ ಬರಬೇಡಿ, ಇಲ್ಲಷ್ಟೇನು ಚೆನ್ನಾಗಿಲ್ಲ ನನಗನ್ಸಿದ ಪ್ರಕಾರ. ಇವತ್ತಿನ ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್.